ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಇವತ್ತು ನಾವು ನಮ್ಮನೇಲಿ ಯಾವ ಥರ ಹಬ್ಬನ ಮಾಡಿದ್ವಿ ಅಂತ ಫಸ್ಟು ನಾನು ಏನು ಪೂಜೆಗೆಲ್ಲ ಹೂ ಬೇಕು ಅದನ್ನೆಲ್ಲ ತಗೊಂಡೆ. ಇನ್ನು ಗಣಪತಿ ಇಡ್ತೀವಲ್ವ, ಯಾವುದಾದ್ರೂ ಒಂದು ಭತ್ತದ ರಾಶಿ ಮಾಡಿದ್ರೆ ಅದಕ್ಕೆ ಅದ್ರ ಮೇಲೆ ಗಣಪತಿನ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಸಗಣಿಲಿ ಮಾಡಿರೋವಂಥ ಗಣಪತಿ, ಅದಕ್ಕೆ ತುಂಬೆ ಹೂವು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ತುಂಬೆ ಹೂವನ್ನ ನಮ್ಮದು ಹೊಲದಲ್ಲೇ ಇತ್ತು, ಹಾಗಾಗಿ ಅದನ್ನ ತೊಗೊಂಡೋಗೋಣ ಅಂತ ಬಂದೆ. ಇವತ್ತಂತೂ ತುಂಬ ಮೋಡ ಆಗಿತ್ತು, ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿದ್ವಿ, ಸದ್ಯ ಬರಲಿಲ್ಲ. ನಾನು ಯಾವ ಥರ ಪೂಜೆನ ಮಾಡಿದೆ ಅಂತ ಅಂದರೆ, ಏನು ಭತ್ತ ಇರುತ್ತಲ್ವ, ಭತ್ತನ ಸ್ವಲ್ಪ ರಾಶಿನ ಮಾಡಿಬಿಟ್ಟು ನಮ್ಮ ಜಮೀನಲ್ಲಿ ನಾವು ಏನೇನು ಬೆಳೆದಿದ್ದೀವಿ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದು. ನಾನು ಯಾವುದೇ ಥರ ಇದನ್ನ ಪರ್ಚೇಸ್ ಮಾಡಿರಲಿಲ್ಲ, ಅಂದರೆ ಇದನ್ನು ತಗೊಂಡು ಬಂದಿರಲಿಲ್ಲ. ನಮ್ಮದು ಏನೇನಿದೆ ಎಷ್ಟಿದೆ ಅಷ್ಟನ್ನೇ ಇಟ್ಟು ಅದಕ್ಕೇ ಪೂಜೆನ ಮಾಡಿದ್ದು. ಮತ್ತು ಹೂಗಳನ್ನೂ ಅಷ್ಟೇ ನಮ್ಮದೇ ಏನು ಹೂವಿತ್ತು ಅದನ್ನೇ ಯೂಸ್ ಮಾಡಿದ್ದೆ. ಇನ್ನು ಏನೇನು ಇಟ್ಟು ನಾನು ಪೂಜೆ ಮಾಡಿದ್ದೆ ಅಂದರೆ, ಒಂದು ಬಾಳೆಗೊನೆ ಇತ್ತು, ಬಾಳೆಗೊನೆ ಮತ್ತು ಪಪ್ಪಾಯ, ಜೋಳ, ಇವಾಗ ಜೋಳ ಬಂದಿದೆಯಲ್ವ ಅದು, ಮತ್ತು ತೊಗರಿ ಕಾಳು, ಬಾಳೆಹಣ್ಣು, ಇನ್ನು ವಿಳ್ಯದೆಲೆನೂ ಅಷ್ಟೇ ನಮ್ಮದೇ, ಅದು ನಾವೇನೇ ಹಾಕಿದ್ವಲ್ವ ಅದು. ಇನ್ನು ಅಡಿಕೆ ಮತ್ತು ಮೆಣಸು, ತೆಂಗಿನಕಾಯಿ, ಎಳ್ನೀರು, ನುಗ್ಗೆ ಸೊಪ್ಪು, ಮತ್ತು ಸಪೋಟ, ಹಾಲು, ಮೊಸರು ಮತ್ತು ಹುಣಸೆಹಣ್ಣು. ಇದು ಲಾಸ್ಟ್ ಟೈಮ್ದು ನಾವೇ ತಗೊಂಡು ಬಂದು ನಾವೇ ರೆಡಿ ಮಾಡ್ಕೊಂಡಿದ್ದು. ಹಾಗಾಗಿ ಅದಕ್ಕೆ ಅದರ ಮೇಲೇನು ಭತ್ತದ ರಾಶಿ ಇದೆಯಲ್ವ, ರಾಶಿ ಮೇಲೆ ಗಣಪತಿನ ಇಟ್ಬಿಟ್ಟು ಗಣಪತಿಗೆ ಪೂಜೆ ಮಾಡಿ ಅದನ್ನೆಲ್ಲ ಅದ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿದ್ದು. ಇನ್ನು ಇವತ್ತಂತೂ ಸಿಕ್ಕಾಬಟ್ಟೆ ಮೋಡ ಆಗಿತ್ತು, ನಾವು ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿದ್ವಿ. ಸದ್ಯ ನಿಜವಾಗ್ಲೂ ಬರಲಿಲ್ಲ, ಬಂದಿದ್ದರೆ ಎಲ್ಲ ಫುಲ್ ನೆಂದೋಗ್ಬಿಡ್ತಿತ್ತು. ಆದರೆ ಅದ್ರ ಮೇಲೆಲ್ಲ ಟಾರ್ಪಲ್ನ ಹಾಕಿದ್ದೀವಿ. ರಾತ್ರಿ ಅಂತೂ ಫುಲ್ 1 ಗಂಟೆ ಆಯಿತು ಮಲಗಬೇಕಾದ್ರೆ. ಏನಕ್ಕೆ ಅಂದರೆ ಮಳೆ ಇನ್ನೇನು ಬರುತ್ತೆ ಅಂತ ಫುಲ್ ಹನಿ ಹನಿ ಬೀಳ್ತು. ಬರುತ್ತೆ ಅಂತ ಅಂದ್ಕೊಂಡು ಫುಲ್ ಭತ್ತ ಎಲ್ಲ ಏನು ಕೆಳಗಡೆ ಚೆಲ್ಲಿದ್ವಲ್ವ ಅದನ್ನೆಲ್ಲ ಫುಲ್ ನೀಟಾಗಿ ಎತ್ತಾಕಿ, ಇನ್ನು ಹುಲ್ಲನ್ನೆಲ್ಲ ಒಂದು ಕಡೆ ಹಾಕಿ, ಭತ್ತದ ಹುಲ್ಲನ್ನ ಮತ್ತು ರಾಗಿ ಎಲ್ಲ ಒಂದು ಕಡೆ ಹಾಕಿ ಅದೆಲ್ಲನೂ ಟಾರ್ಪಲ್ ಹಾಕಿ, ಇನ್ನು ಭತ್ತ ಎಲ್ಲ ತುಂಬಿಟ್ಟು ಅದೊಂದು 10 ಚೀಲ ಏನೋ ಆಯಿತು, ಅದನ್ನು ತುಂಬಿ ಇನ್ನು ಉಳಿದಿದ್ದನ್ನು ರಾಶಿ ಮಾಡಿದ್ವಿ. ನಿಜವಾಗ್ಲೂ ಮಳೆ ಬಂದಿದ್ದರೆ ಒಂದು 20% ಅಂತೂ ಎಫೆಕ್ಟ್ ಆಗ್ತಿತ್ತು. ಏಕೆಂದರೆ ಹುಲ್ಲೆಲ್ಲ ನೆಂದೋಗ್ಬಿಡ್ತಿತ್ತು, ಮತ್ತು ಹುಲ್ಲು ನೆಂದರೆ ಅದು ಒಂದು ಸಲ ನೆಂದುಬಿಟ್ರೆ ಕರಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಭಯ ಆಗೋಗ್ಬಿಡ್ತು. ಇನ್ನು ನಿಜವಾಗ್ಲೂ ಎಷ್ಟೊಂದು ಕಷ್ಟಪಟ್ಟೆಲ್ಲ ಬೆಳೆದಿರ್ತೀವಿ, ಅದು ಲಾಸ್ಟ್ ಟೈಮಲ್ಲಿ ಹಿಂಗಾದರೆ ತುಂಬ ಬೇಜಾರಾಗುತ್ತಲ್ವ. ಹಾಗಾಗಿ ಇನ್ನು ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ನೋಡ್ತಾ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಏಕೆಂದರೆ ಎಷ್ಟು ಫುಡ್ನ ವೇಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರೊಂದು ಸ್ವಲ್ಪ ಹೇಳ್ತಾಯಿದ್ರು. ಇನ್ನು 50 ಮಿಲಿಯನ್ ಟನ್ ಅಷ್ಟು ಫುಡ್ನ ವೇಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ವರ್ಲ್ಡಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ಬರು ಹಸಿವಿಂದ ಸಾಯ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾಯಿದ್ರು. ನಿಜವಾಗ್ಲೂ ಒಂಥರ ಶಾಕ್ ಆಯಿತು ಮತ್ತು ಬೇಜಾರನ್ನು ಆಯಿತು. ಯಾವುದಾದ್ರೂ ಅಷ್ಟೇ ಫುಡ್ಡು ಎಲ್ಲಿಗೂ ಅಂದರೆ ಶಾರ್ಟೇಜ್ ಆಗಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟಿದೆ, ಅದನ್ನು ನಾವು ನೀಟಾಗಿ ಯೂಸ್ ಮಾಡ್ತಾಯಿಲ್ಲ ಅಂತ ಅನ್ನಿಸ್ತು. ನಾವು ಅದೇನು ವೇಸ್ಟೇಜ್ ಆಗಿತ್ತೋ ಅದನ್ನು ಇಲ್ಲದೇ ಇರೋರಿಗೆ ಕೊಟ್ಟಿದ್ರೆ ನಿಜವಾಗ್ಲೂ ಅವರು ಹಸಿವಿಂದ ಸಾಯ್ತಾ ಇರಲಿಲ್ಲ ಅಲ್ವಾ. ಅದಕ್ಕೆ ಹಾಗೆ ಅನ್ನಿಸ್ತು. ಏಕೆಂದರೆ ಒಂದು ಇಡೀ ಅನ್ನನ ಚೆಲ್ಲೋದು ತುಂಬ ಈಸಿ, ಅದನ್ನು ಬೆಳೆಯೋದು ತುಂಬ ಕಷ್ಟ ಇರುತ್ತೆ. ಇವಾಗ ನಮಗೇ ಗೊತ್ತಾಗಿದೆ ಅಲ್ವ ಎಷ್ಟು ಕಷ್ಟ. ಸ್ಟಾರ್ಟಿಂಗಿಂದ ಏನು ಉಳುಮೆ ಮಾಡ್ತೀವಿ ಅಲ್ಲಿಂದನೂ ಎಷ್ಟು ಕಷ್ಟ ಇರುತ್ತೆ. ಫಸ್ಟು ಉಳುಮೆ ಮಾಡಿ ಅದು ಆ ಕೆಸರು ಗದ್ದೆ ಅದನ್ನು ಉಳುಮೆ ಮಾಡಿ, ಮತ್ತು ಸಸಿನ ನೆಟ್ಟು ಅದು ಬರೋವರೆಗೂ ಅದನ್ನು ಪ್ರೊಟೆಕ್ಟ್ ಮಾಡಿ, ಅದ್ರ ಮಧ್ಯೆ ಮಳೆ ಮತ್ತು ಗಾಳಿ ಅದು ಬಿದ್ದೋಗೋದು, ಅದು ಎಷ್ಟೊಂದು ಸಮಸ್ಯೆಗಳಿರುತ್ತೆ. ಅದ್ರ ಮಧ್ಯೆನೂ ಬೆಳೆದು ತಗೊಂಡು ರೆಡಿ ಮಾಡಿ ಅದನ್ನು ಕೊಟ್ಟರು ಅದನ್ನು ವೇಸ್ಟ್ ಮಾಡ್ತಾರೆ ಅಂದರೆ ತುಂಬ ಬೇಜಾರಾಗುತ್ತೆ. ಬರೀ ಭತ್ತ ಮಾತ್ರ ಅಂತಲ್ಲ, ಯಾವುದೇ ಬೆಳೆನಾಗಿರ್ಬೋದು ಬೆಳೆಯೋದು ತುಂಬಾ ಕಷ್ಟನೇ ಇರುತ್ತೆ. ಹಾಗಾಗಿ ಯಾರೂ ಅಷ್ಟೇ ಫುಡ್ನ ವೇಸ್ಟ್ ಮಾಡಬೇಡಿ. ಇನ್ನು ನಾನು ಫಸ್ಟು ಕಣಕ್ಕೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಅದಕ್ಕೆಲ್ಲ ಹೂ ಇಟ್ಟು ಪೂಜೆ ಮಾಡಿ, ಇನ್ನು ಕಾಯಿನ ಎಲ್ಲದಕ್ಕೂ ನೀಳಿಸ್ಬಿಟ್ಟು, ಅಂದರೆ ಏನು ನಮ್ಮದು ಮೆದೆ ಇದೆ ಅದಕ್ಕೆ ಮತ್ತು ಭತ್ತಕ್ಕೆ ಎಲ್ಲ ನೀಳಿಸ್ಬಿಟ್ಟು ಹೊಡೆದಿದ್ದು. ಇವಾಗಂತೂ
ನಾವು ಫುಲ್ ನಾನು ಅಂದ್ಕೊಂಡಿದ್ದು ಸಂಕ್ರಾಂತಿ ಅಷ್ಟೊತ್ತಿಗಂತೂ ಭತ್ತ ಎಲ್ಲ ಸಿಕ್ಬಿಡುತ್ತೆ, ರಾಗಿ ಎಲ್ಲ ಸಿಗುತ್ತೆ, ಅದೇನು ಸಿಕ್ಕಿರುತ್ತೆ ಅದು ರಾಶಿಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಏನು ಭತ್ತ ಹೊಡಿತಾರಲ್ವ ಮಿಷಿನ್, ಅವ್ರಿಗೆ ಹೇಳಿ 1 ವೀಕ್ ಆಯಿತು, ಅವ್ರು ಬರ್ತಾನೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ಇನ್ನು ಭತ್ತ ಅಂದರೆ ಮಿಷಿನ್ನಿಗೆ ಕೊಡೋದಷ್ಟೇ ಹುಲ್ಲನ್ನ, ನಮಗೆ ಭತ್ತ ಸಿಗುತ್ತೆ ಅಂತ. ಆದರೆ ಅವರು ಬರ್ತಾನೇ ಇಲ್ಲ. ಅವಾಗ ಅನ್ನಿಸ್ತು ಬರೀ ಅದು ತುಂಬ ಈಸಿ ಅಂತ ಅನ್ಕೋತೀವಿ ಅಷ್ಟೇ, ಅದು ಅಷ್ಟೊಂದು ಈಸಿ ಇರಲ್ಲ ಅಂತ. ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಎಳ್ಳು ಬೆಲ್ಲನೂ ಅಷ್ಟೇ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ದೆ, ಸ್ವಲ್ಪ ಸ್ವಲ್ಪ ಅದು ಪೂಜೆಗೆ ಆಗೋಷ್ಟು ಮಾತ್ರನೇ ಮಾಡ್ಕೊಂಡಿದ್ದೆ. ಇನ್ನು ಅದು ಸ್ವಲ್ಪ ಅಲ್ಲಿ ಇನ್ನು ಕರ್ಪೂರ ಮತ್ತು ಉದ್ಬತ್ತಿ ಎಲ್ಲ ಹಚ್ಚೋದಕ್ಕೆ ಸ್ವಲ್ಪ ಭಯ ಆಗುತ್ತೆ, ಏಕೆಂದರೆ ಒಂದು ಕಡ್ಡಿಗೆ ಟಚ್ ಆಗಿಬಿಟ್ರೆ ಸಾಕು, ಫುಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ನಾವಂತೂ ಅಲ್ಲೇ ಇದ್ವಿ, ಅದೇನು ಕರ್ಪೂರ ಫುಲ್ಲು ಹುರಿದು ಆರೋವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆ ಹತ್ರ ಬಂದಿದ್ದು. ನನ್ನ ಮಗುಗಂತೂ ಫುಲ್ ಖುಷಿಯಾಗ್ಬಿಡ್ತು, ಮಮ್ಮಿ ಈ ಥರ ಎಲ್ಲ ಪೂಜೆ ಮಾಡ್ತಾರಾ ಅಂತ. ಏಕೆಂದರೆ ಲಾಸ್ಟ್ ಟೈಮ್ ನಾವು ಮಾಡಿರಲಿಲ್ಲ, ಏಕೆಂದರೆ ಭತ್ತನೇ ಬೆಳೆದಿರಲಿಲ್ಲ. ಹಾಗಾಗಿ ಇನ್ನು ಕೆಲವು ಕಡೆ ಕೆಲವು ಥರ ಎಲ್ಲ ಹಬ್ಬನ ಮಾಡ್ತಾರೆ. ಕೆಲವು ಕಡೆ ಇವಾಗೆಲ್ಲ ಭತ್ತ ಎಲ್ಲ ಬೆಳೀತಾನೆ ಇಲ್ಲ. ಅವಾಗೆಲ್ಲ ಭತ್ತ ಒಕ್ಲಾಟಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋರು, ರೆಡಿ ಮಾಡಿಕೊಂಡು ಮೇಟಿ ಅಂತ ಹಾಕಿರೋರು, ಅಂದರೆ ಒಂದು ಕೋಲನ್ನು ನೆಟ್ಟಿರ್ತಾರಲ್ವ, ಅದನ್ನು ಹಾಕಿ ಅದಕ್ಕೆಲ್ಲ ಪೂಜೆ ಮಾಡಿ ನಾನ್ ವೆಜ್ ಮಾಡಿ ಅದಕ್ಕೆಲ್ಲ ಎಡೆ ಮಾಡೋರು. ಇವಾಗೆಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ. ಸುಮ್ಮನೆ ಮನೇಲೊಂದು ಸ್ವೀಟನ್ನ ಮಾಡಿಕೊಂಡು ಊಟ ಮಾಡ್ತಾರೆ ಅಷ್ಟೇ. ನಾವು ಅಟ್ಲೀಸ್ಟ್ ಇರೋದನ್ನಾದರೂ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಪೂಜೆ ಮಾಡಿದ್ದು. ನನ್ನ ಮಗನಿಗಂತೂ ಫುಲ್ ಖುಷಿಯಾಯಿತು. ಇನ್ನು ಉದ್ಬತ್ತಿನೂ ಅಷ್ಟೇ ನಾನು ಅಲ್ಲಿ ಇಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಕಿಡಿ ಏನಾದರೂ ಸ್ವಲ್ಪ ಗಾಳಿ ಇತ್ತಲ್ವ, ತುಂಬ ಗಾಳಿ ಇತ್ತು. ಹಾಗಾಗಿ ಕಿಡಿ ಏನಾದರೂ ಹಾರಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ತೊಗೊಂಡು ಬಂದು ಮನೆ ಹತ್ರ ಇಟ್ಟೆ. ಇನ್ನು ಕರ್ಪೂರನೂ ಅಷ್ಟೇ ಆರೋಗೋವರೆಗೂ ಅಲ್ಲೇ ಇದ್ದು ಆರೆಲ್ಲ ಹೋದ್ಮೇಲೆ ಅದೆಲ್ಲ ಐಟಮ್ಸ್ನ ತೊಗೊಂಡು ಬಂದಿದ್ದು. ಇನ್ನು ನಾರ್ಮಲ್ ಮನೆಯಲ್ಲಿ ಏನು ದೇವ್ರ ಪೂಜೆನ ಮುಗಿಸ್ಕೊಂಡ್ವಿ. ಇನ್ನು ಅಲ್ಲಿ ಒಂದು ಇರುವೆ ಬಂದಿತ್ತು, ಏನಕ್ಕೆ ಅಂದರೆ ಬೆಲ್ಲ ಸ್ಮೆಲ್ಲಿಗೆ ಅನಿಸುತ್ತೆ. ಇರುವೆ ಬಂದು ಅಲ್ಲೇ ನಿಂತ್ಕೊಂಡಿತ್ತು, ಏಕೆಂದರೆ ಅಲ್ಲಿ ಕರ್ಪೂರ ಉರಿತಾ ಇತ್ತು ಏನೋ ಯಾವುದೋ ಬೆಳಕಿದೆ ಅಂತ ಏನೋ ಹೆದರ್ಕೊಂಡು ಅಲ್ಲೇ ನಿಂತ್ಕೊಂಡಿತ್ತು. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದೆ, ಕಚ್ಕೊಂಡು ಓಡೋಗ್ಬಿಡ್ತು. ಇನ್ನು ಅದು ಕರ್ಪೂರನ ಆರಿದ ಮೇಲೆ ನಾನು ಮನೆಗೆಲ್ಲ ಬಂದೆ. ಇನ್ನು ಇವತ್ತಿನ ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.